ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ವರ್ಲ್ಡ್. ಸೊ ಯಾರೆಲ್ಲ ನನ್ನ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಾ, ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮೀಥೇನ್, ಈಥೀನ್ ಸ್ಟ್ರಕ್ಚರ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಸಂಯುಕ್ತಗಳ ಅಣುಸೂತ್ರ ಹಾಗೂ ರಚನಾ ವಿನ್ಯಾಸದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಮೊದಲೇ ಬಾರಿಗೆ ನಮಗೀಗ ಫಸ್ಟಿಗೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೇನು ಅಂತ. ಸೊ ಸಿಂಪಲ್ ಆಗಿ ನೀವು ಒಂದು ಟ್ರಿಕ್ಕನ್ನು ನೆನಪಿಟ್ಕೊಂಡ್ಬಿಟ್ರೆ ಎಲ್ಲವೂ ಸಹ ಬಂದ್ಬಿಡುತ್ತೆ. ಸೊ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ದರೆ ಅಥವಾ ಏಕಬಂಧ ಇದ್ದರೆ ಅವುಗಳನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದರೆ ಅಲ್ಕೇನ್ ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟೇ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತಂದರೆ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧ ಇದ್ದರೆ ಅಂತಹ ಹೈಡ್ರೋಕಾರ್ಬನ್ಗಳನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಉದಾಹರಣೆಗೆ ಅಲ್ಕೇನ್ ಅಂತ ಬರುತ್ತೆ. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಹೇಳಿದರೆ ಸಿಂಪಲ್ಲು, ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ದ್ವಿಬಂಧ ಅಥವಾ ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡ್ ಇತ್ತು ಅಂತ ಹೇಳಿದರೆ ಅದನ್ನು ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆಗಳು ಏನು ಅಂತ ಹೇಳಿದರೆ ಅಲ್ಕೀನ್ ಅಂತ ಹೇಳ್ತೀವಿ. ಅಲ್ಕೀನ್ ಅಂದರೆ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಬರುವಂಥದ್ದು. ಇನ್ನು ಅಲ್ಕೈನ್ ಅಂತ ಹೇಳ್ತೀವಿ. ಅಲ್ಕೈನ್ ಅಂತ ಹೇಳಿದರೆ ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡ್ ಬರುವಂಥದ್ದು. ಇದು ಏನಂತಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಸಿಂಪಲ್ ಇದೆ. ಸೊ ಹೈಡ್ರೋಕಾರ್ಬನ್ಗಳಂತಂದರೆ ಕಾರ್ಬನ್ನು ಮತ್ತು ಹೈಡ್ರೋಜನ್ಗಳು ಸೇರಿ ಕಾರ್ಬನ್ ಸಂಯುಕ್ತಗಳು ಉಂಟಾಗಿರುತ್ತೆ. ಅದನ್ನು ನಾವು ಹೈಡ್ರೋಕಾರ್ಬನ್ಗಳು ಅಂತ ಹೇಳ್ತೀವಿ. ಸೊ ಇವಾಗ ಬರೋಣ ಯಾವುದಂತ ಹೇಳಿದರೆ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ. ತುಂಬ ಈಸಿಯಾಗಿ ನಾವು ಇವುಗಳ ಒಂದು ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರಿಬೋದು. ಮೊದಲನೇದಾಗಿ ನಾನು ಯಾವುದ್ರ ಬಗ್ಗೆ ಇಲ್ಲಿ ಹೇಳ್ತೀನಿ ಅಂತಂದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಒಂದು ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ನಾವೀಗ ನೋಡ್ತೀವಿ. ಓಕೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಏನು ಅಂತ ಹೇಳಿದರೆ ಫಸ್ಟ್ ಮೆಂಬರ್ ಆಫ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಕೇನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್ ಯಾವುದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅದರಲ್ಲಿ ನಾವು ಅಲ್ಕೇನ್ಸ್ ಗ್ರೂಪನ್ನು ನಾವು ನೋಡ್ತೀವಿ. ಅಲ್ಕೇನ್ಸ್. ಸೊ ಮೊದಲೇದಾಗಿ ಅಲ್ಕೇನನ ಮೊದಲನೇ ಮೆಂಬರ್ ಯಾವುದಪ್ಪ ಅಂತ ಹೇಳಿದ್ರೆ ಮೀಥೇನ್ ಅಂತ ಹೇಳ್ತೀವಿ. ಮೀಥೇನ್. ಎರಡನೇದ್ದು ಈಥೇನ್. ನೆಕ್ಸ್ಟು ಪ್ರೋಪೇನ್. ನಾಲ್ಕನೇದ್ದು ಬ್ಯೂಟೇನ್. ಐದನೇದ್ದು ಪೆಂಟೇನ್. ಓಕೆ, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನ್ಯಾನೇನ್, ಡೆಕೇನ್ ಅಂತಲೂ ಬರುತ್ತೆ. ಸೊ ಅದನ್ನು ನೀವು ಇಷ್ಟು ನಿಮಗೆ ಅರ್ಥ ಆಯಿತು ಅಂದರೆ ಉಳಿದೋದನ್ನು ನೀವೇ ಬರಿತೀರಾ. ಓಕೆ, ಸೊ ಇವಾಗ ಯಾವ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನಾವು ಇದರ ಸೂತ್ರನ ಬರಿಬೇಕು ಅನ್ನುವಂಥದ್ದು. ಸೊ ಫಸ್ಟ್ ನನಗೆ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಎಲ್ಲ ಕಡೆಗೆ ANE ಇದೆ, ಹೌದಾ? ANE. ಸೊ ಈ ಸ್ಪೆಲ್ಲಿಂಗ್ ನೋಡಿದರೆ ANE ಅಂತ ಇದೆ. ಸೊ ANE ಅಂತಂದ್ರೆ ಅದರ ಅರ್ಥ ಏನು? ಇಲ್ಲಿ ಏಕಬಂಧ ಅಥವಾ ಸಿಂಗಲ್ ಬಾಂಡ್ ಇದೆ ಅಂತ ಅರ್ಥ. ಓಕೆ, ಸೊ ಕಾರ್ಬನ್ ಮಧ್ಯೆ ಎಂಥ ಬಾಂಡ್ ಇರುತ್ತೆ? ಸಿಂಗಲ್ ಬಾಂಡ್ ಇದೆ ಅಂತ ಅರ್ಥ. ಓಕೆ, ಸೊ ಈಗ ಮೆತ್ ಅಂತ ಹೇಳಿದರೆ ಮೆತ್ ಅಂತಂದರೆ 1 ಕಾರ್ಬನ್ ಅಂತ ಅರ್ಥ. ಎತ್ ಅಂತ ಹೇಳಿದರೆ 2 ಕಾರ್ಬನ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಪ್ರಾಪ್ ಅಂತ ಹೇಳಿದರೆ 3 ಕಾರ್ಬನ್ ಇದೆ ಅಂತ ಅರ್ಥ. ಬ್ಯೂಟ್ ಅಂತ ಹೇಳಿದರೆ 4 ಕಾರ್ಬನ್ ಅಂತ. ಪೆಂಟ್ ಅಂತ ಹೇಳಿದರೆ 5 ಕಾರ್ಬನ್ ಅಂತ ಅರ್ಥ. ಸೊ ಹೆಗ್ಸ್ ಅಂತ ಹೇಳಿದರೆ 6 ಕಾರ್ಬನ್ನು. ಹೆಪ್ಟ್ ಅಂತ ಹೇಳಿದರೆ 7 ಕಾರ್ಬನ್ನು. ಓಕೆ, ಆಕ್ಟ್ ಅಂತ ಹೇಳಿದರೆ 8 ಕಾರ್ಬನ್. ಸೊ ಈ ಟ್ರಿಕ್ಕನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಮೊದಲೇದಾಗಿ ನಾವೀಗ ಮೀಥೇನ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡೋಣ. ಓಕೆ, ನಾವು ಮೊದಲೇದಾಗಿ ಮೀಥೇನ್ ಸ್ಟ್ರಕ್ಚರನ್ನು ನೋಡೋಣ. ಸೊ ಮೀಥೇನ್ ಏನಿದೆ, ಮೆತ್ ಅಂದರೆ 1 ಕಾರ್ಬನ್ ಅಂತ ಅರ್ಥ. ಸೊ ಮೀಥೇನ್ ಅಗೇನ್ ನಾನು ಇನ್ನೊಂದು ಬರಿತೀನಿ. ಮೆತ್ ಅಂದರೆ 1 ಕಾರ್ಬನ್ ಅಂತ ಅರ್ಥ. ಸೊ 1 ಕಾರ್ಬನನ್ನು ಬರೆದೆ. ನೆಕ್ಸ್ಟು ANE ಅಂತ ಇದೆ. ANE ಅಂತಂದ್ರೇನು? ಸಿಂಗಲ್ ಬಾಂಡ್ ಅಂತ ಅರ್ಥ. ಸೊ ಸಿಂಗಲ್ ಬಾಂಡ್ ಅಂದರೆ ಯಾವ ಥರ ಬರ್ತೀವಿ? ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ ಇರುತ್ತೆ. 4 ಸಿಂಗಲ್ ಬಾಂಡ್ ಇರುತ್ತೆ ಅಂತ ಅರ್ಥ.
ಒಂದು ವೇಳೆ ಇ ಎನ್ ಇ ಇತ್ತು ಅಂತ ಹೇಳಿದರೆ ಡಬಲ್ ಬಾಂಡ್ ಇರುತ್ತೆ, ವೈ ಎನ್ ಇ ಅಂತ ಹೇಳಿದರೆ ಅದು ಟ್ರಿಬಲ್ ಬಾಂಡ್ ಇರುತ್ತೆ. ಸೊ ಇಲ್ಲಿ ಎ ಎನ್ ಇ ಸಿಂಗಲ್ ಬಾಂಡ್ ಇದೆ. ಸೊ ಹಾಗಾಗಿ ಪ್ರತಿಯೊಂದು ಕಾರ್ಬನ್ ಸುತ್ತಲೂ ಎಷ್ಟು ಬಾಂಡ್ ಇರುತ್ತೆ ಅಂತ ಹೇಳಿದರೆ 4 ಬಾಂಡ್ ಇರುತ್ತೆ. 1 2 3 4. ಓಕೆ, ಸೊ ಯಾವುದ್ರ ಜೊತೆಗೆ ಇದು ಬಾಂಡನ್ನು ಕ್ರಿಯೇಟ್ ಮಾಡುತ್ತೆ? ಆ್ಯಸ್ ದ ನೇಮ್ ಇಂಡಿಕೇಟ್ ಹೈಡ್ರೋಕಾರ್ಬನ್ ಅಂತ ಹೇಳಿದರೆ ಹೈಡ್ರೋಜನ್ ಮತ್ತು ಕಾರ್ಬನ್ ಇರುವಂಥದ್ದು. ಸೊ ಹಾಗಾಗಿ ಅದು ಯಾವುದ್ರ ಜೊತೆ ಶೇರ್ ಮಾಡುತ್ತೆ ಎಲೆಕ್ಟ್ರಾನನ್ನು? ಹೈಡ್ರೋಜನ್ ಜೊತೆಗೆ ಎಲೆಕ್ಟ್ರಾನನ್ನು ಇದು ಶೇರ್ ಮಾಡುತ್ತೆ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ? CH4 ಅಂದರೆ ಮೀಥೇನ್ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಇದನ್ನು ಕನ್ನಡದಲ್ಲಿ ಕಲ್ತ್ಕೊಳ್ಳೋದಕ್ಕಿಂತನೂ ಇಂಗ್ಲೀಷಲ್ಲಿ ಕಲ್ತ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಓಕೆ, ಇನ್ನು ಎರಡನೇದು ನೋಡೋಣ, ಈಥೇನ್ ಅಂತ. ಸೊ ಪ್ರತಿ ಸಾರಿನೂ ನೀವು ಇದೇ ರೂಲನ್ನು ಫಾಲೋ ಮಾಡಿಕೊಂಡು ಸಹ ಬರಿಬೋದು. ಸೊ ಇಲ್ಲಿ ಎತ್ ಅಂತಂದರೆ ಏನು? 2 ಕಾರ್ಬನ್ ಅಂತ ಅರ್ಥ. ಸೊ ನಾನಿಲ್ಲಿ 2 ಕಾರ್ಬನನ್ನು ಬರಿತೀನಿ. ನೆಕ್ಸ್ಟು ಎ ಎನ್ ಇದೆ, ಎಲ್ಲ ಕಾರ್ಬನ್ಗೆ ಏನು ಬರಬೇಕು? ಸಿಂಗಲ್ ಬಾಂಡ್ ಬರಬೇಕು. ಸೊ ಪ್ರತಿಯೊಂದು ಕಾರ್ಬನ್ಗೂ 4 ಸಿಂಗಲ್ ಬಾಂಡ್ ಬರೋ ಹಾಗೆ ನಾವು ಬರಿಬೇಕು. 1 2 3 4. ಓಕೆ, ಸೊ ಈ ಕಾರ್ಬನ್ಗೆ 1 2 3, ಆಲ್ರೆಡಿ ಇಲ್ಲೊಂದಿದೆ, ಇದು 4. ಓಕೆ, ಸೊ ಏನು ಮಾಡಬೇಕು? ನೆಕ್ಸ್ಟು ಹೈಡ್ರೋಜನನ್ನು ಬರಿಬೇಕು. ಪ್ರತಿಯೊಂದಕ್ಕೂ ನಾವು ಹೈಡ್ರೋಜನನ್ನು ಬರೀತೀವಿ. ಇವಾಗಿದ್ರೆ ಫಾರ್ಮುಲಾ ಬರೆಯೋಣ. ಏನಿದೆ? C2 ಇದೆ, 1 2 C2. ಹೈಡ್ರೋಜನ್ಸ್ ಎಷ್ಟಿದೆ? 1 2 3 4 5 6. ಸೊ ಹೈಡ್ರೋಜನ್ C2H6 ಅನ್ನುವಂಥದ್ದು ಈಥೇನಿನ ಒಂದು ಅಣುಸೂತ್ರ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಎಲಾಂಗೇಟೆಡ್ ಸ್ಟ್ರಕ್ಚರನ್ನು ಬರಿಬೇಕು ಅಂತ ಹೇಳಿದರೆ, ಎಲಾಂಗೇಟೆಡ್ ಸ್ಟ್ರಕ್ಚರನ್ನು ಯಾವ ಥರ ಬರಬೇಕು ಅಂದರೆ, ಈ ಕಾರ್ಬನನ್ನು ಆ್ಯಸ್ ಇಟ್ ಈಸ್ ಹಾಗೆ ಇರ್ತೀವಿ. ಈ ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ಸ್ ಇದೆ? 1 2 3 ಇದೆ. ಸೊ CH3. ಈ ಬಾಂಡನ್ನು ಆ್ಯಸ್ ಇಟ್ ಈಸ್ ಹಾಗೆ ಇಡಿ. ಆ್ಯಂಡ್ ಈ ಕಾರ್ಬನ್ನಿಗೆ ಬರೀರಿ. ಇದಕ್ಕೆ ಎಷ್ಟು ಹೈಡ್ರೋಜನ್ಸ್ ಇದೆ? 3 ಹೈಡ್ರೋಜನ್ ಇದೆ. ಸೊ CH3 ಅನ್ನುವಂಥದ್ದು ಈಥೇನಿನ ಒಂದು ಸ್ಟ್ರಕ್ಚರ್ ಆಗಿರುತ್ತೆ ಅಥವಾ ಅದರ ಸೂತ್ರ ಆಗಿರುತ್ತೆ. ಮತ್ತು ಇದೇನಪ್ಪ ಅಂದರೆ ಅದರ ಅಣುಸೂತ್ರ ಆಗಿರುತ್ತೆ. ಸೊ ಈಥೇನಿದು. ನೆಕ್ಸ್ಟ್ ಒನ್ ಬರೋಣ, ಯಾವುದಂತ ಹೇಳಿದರೆ ನಮಗೆ ಪ್ರಾಪೇನ್ ಅಂತ ಇದೆ. ಪ್ರಾಪೇನ್. ಸೊ ನೀವು ಕನ್ನಡದಲ್ಲಿಯೂ ಸಹ ಬರಿಬೋದು ಇದನ್ನು. ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇಂಗ್ಲೀಷ್ನಲ್ಲೇ ಹೇಳ್ತಾ ಇರೋದು. ಸೊ ಪ್ರಾಪ್ ಅಂತಂದರೆ ಎಷ್ಟು? 3 ಕಾರ್ಬನ್ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ 3 ಕಾರ್ಬನನ್ನು ಬರೀರಿ. 1 2 3 ಕಾರ್ಬನ್. ಸೊ ಎ ಎನ್ ಇ ಅಂತಂದರೆ ಸಿಂಗಲ್ ಬಾಂಡ್. ಓಕೆ, ಪ್ರತಿಯೊಂದು ಕಾರ್ಬನ್ಗೂ ಸಿಂಗಲ್ ಬಾಂಡ್ ಬರಬೇಕು. 1 2 3 4. ಸೊ ಈ ಕಾರ್ಬನ್ನಿಗೆ ಬರೋಣ, ಆಲ್ರೆಡಿ ಒಂದಿದೆ. 1 2 3 4. ಸೊ ಈ ಕಾರ್ಬನ್ನಿಗೆ ಬರೋಣ, 1 2 3 4. ಉಳಿದದ್ದು ಏನು ಮಾಡಬೇಕು? ನಾವು ಜಸ್ಟ್ ಹೈಡ್ರೋಜನನ್ನು ಬರಿಬೇಕಷ್ಟೆ. ಹೈಡ್ರೋಜನ್ ಎಲ್ಲ ಕಡೆಯೂ ನಾವು ಹೈಡ್ರೋಜನನ್ನು ಬರಿಬೇಕು. ಓಕೆ, ಸೊ ಇದ್ರ ಸೂತ್ರ ಬರೆಯೋಣ. ಸಿ ಎಷ್ಟಿದೆ? 1 2 3. C3 ಇದೆ. H ಎಷ್ಟಿದೆ? 1 2 3 4 5 6 7 8 ಇದೆ. C3H8 ಅನ್ನುವಂಥದ್ದು ಪ್ರೋಪೇನಿನ ಒಂದು ಸೂತ್ರ ಆಗಿರುತ್ತೆ. ನೆಕ್ಸ್ಟು ಇದನ್ನು ನಾವು ಇನ್ನೊಂದು ಫಾರ್ಮಲ್ಲಿನೂ ಸಹ ಇದ್ರದ್ದು ಫಾರ್ಮುಲಾನ ನಾವು ಬರಿಬಹುದು. ಸೊ ಇಲ್ಲಿ ಯಾವ ಥರ ಬರೆದಿದ್ದೀನಿ ಆ ಥರ. CH ಎಷ್ಟಿದೆ? 1 2 3. CH3. ಈ ಬಾಂಡನ್ನು ಆ್ಯಸ್ ಇಟ್ ಈಸ್ ಹಾಗೆ ಇಡಿ. ಆ್ಯಂಡ್ ಈ ಸಿ ಬರೀರಿ. ಈ ಸಿಗೆ ಎಷ್ಟು ಹೈಡ್ರೋಜನ್ಸ್ ಇದೆ? 1 2 ಇದೆ. ಸೊ ಹಾಗಾಗಿ CH2. ಆ್ಯಂಡ್ ಈ ಬಾಂಡ್ ಆ್ಯಸ್ ಇಟ್ ಈಸ್. ಮತ್ತು ಈ ಸಿ ಬರೀರಿ. ಎಷ್ಟು ಹೈಡ್ರೋಜನ್ಸ್ ಇದೆ? 3 ಹೈಡ್ರೋಜನ್. CH3 CH2 CH2 ಅನ್ನುವಂಥದ್ದು ಪ್ರೋಪೇನಿನ ಒಂದು ಸೂತ್ರ ಆಗಿರುತ್ತೆ. ನೆಕ್ಸ್ಟ್ ಬರೋಣ, ಯಾವುದಂತ ಹೇಳಿದ್ರೆ ಬ್ಯೂಟೇನ್ ಅಂತ. 4ನೇದು ಐ ಥಿಂಕ್ ಇದು ಬ್ಯೂಟೇನ್. ಓಕೆ, ಸೊ ಬ್ಯೂಟ್ ಅಂದರೆ ಏನು? 4 ಕಾರ್ಬನ್ ಅಂತ ಅರ್ಥ. ಓಕೆ, ಸೊ 4 ಕಾರ್ಬನನ್ನು ಬರಿಬೇಕು. 1 2 3 4. ಓಕೆ, ನೆಕ್ಸ್ಟು ಎ ಎನ್ ಇ ಅಂತಂದರೆ ಸಿಂಗಲ್ ಬಾಂಡ್. ಪ್ರತಿಯೊಂದು ಕಾರ್ಬನ್ಗೂ ಸಿಂಗಲ್ ಬಾಂಡ್ ಬರೋ ಹಾಗೆ ನಾವು ಬರಿಬೇಕಾಗತ್ತೆ. ಓಕೆ, 1 2 3 4. 1 2 3 4. 1 2 3 4. 1 2 3 4. ಓಕೆ, ಸೊ ಇವಾಗ ಏನು ಮಾಡಬೇಕು? ಹೈಡ್ರೋಜನ್ಸನ್ನು ನಾವು ಸರಿ ಮಾಡಬೇಕಾಗತ್ತೆ. ಈ ಕಡೆ ಒಂದು ಹೈಡ್ರೋಜನ್, ಇಲ್ಲೇ ಇಲ್ಲೇ, ಈ ಕಡೆ ಈ ಥರ. ಓಕೆ, ಸೊ ಇವಾಗ ಇದ್ರದ್ದು ಫಾರ್ಮುಲಾ ಏನಾಗುತ್ತೆ? ಕಾರ್ಬನ್ಸ್ ಎಷ್ಟಿದೆ ನೋಡಿ, 1 2 3 4 ಇದೆ. C4 ಆಯಿತು. ಹೈಡ್ರೋಜನ್ಸ್ ಎಷ್ಟಿದೆ? ಟೋಟಲ್ ಹೈಡ್ರೋಜನ್ಸನ್ನು ನಾವಿಲ್ಲಿ ಎಣಿಸಬೇಕಾಗತ್ತೆ. 1 2 3 4 5 6 7 8 9 10. C4H10 ಅನ್ನುವಂಥದ್ದು ಬ್ಯೂಟೇನಿನ ಒಂದು ಅಣುಸೂತ್ರ ಆಗಿರುತ್ತೆ. ಸೊ ಅಥವಾ ನಾವು ಇದರ ಒಂದು ಇನ್ನೊಂದು ಫಾರ್ಮುಲಾ ಅಂತ ಹೇಳ್ತೀವಿ. ಆ ಫಾರ್ಮುಲಾ ಯಾವ ಥರ ಬರಿಬೇಕು ಅಂತ ಹೇಳಿದರೆ ನಾವು, ಸೊ ಸಿ ಇದೆ ಇಲ್ಲೇ.
ಇದಕ್ಕೆ ಎಷ್ಟಿದೆ 3 ಕಾರ್ಬನ್ ಇದೆ CH3 CH2 CH2 ದೆನ್ CH3 ಓಕೆ. ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಕ್ಯಾಮ್ರಾದಲ್ಲಿ ಇದು ನೀಟಾಗಿ ಕಾಣಿಸ್ಲಿಲ್ಲ, ಸೊ ಹಾಗಾಗಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. CH3 CH2 CH2 CH3 ಓಕೆ. ಸೊ ಇದು ಬ್ಯೂಟೇನಿನ ಒಂದು ಸೂತ್ರ ಆಗಿರುತ್ತೆ. ಅದೇ ರೀತಿಯಾಗಿ ಪೆಂಟೇನದು ಒಂದು ನೋಡೋಣ. ಓಕೆ, ಪೆಂಟೇನ್ದು ಒಂದು ಬರೆಯೋಣ. ಸೊ ಪೆಂಟ್ ಅಂತಂದ್ರೆ ಏನು, 5 ಕಾರ್ಬನ್ ಅಂತ ಅರ್ಥ. ಸೊ 5 ಕಾರ್ಬನ್ ಬರೀರಿ. 1 2 3 4 5. ANE ಅಂತಂದರೆ ಸಿಂಗಲ್ ಬಾಂಡ್ ಅಂತ. ಪ್ರತಿಯೊಂದಕ್ಕೂ ನೀವೇನು ಮಾಡಬೇಕು, ಸಿಂಗಲ್ ಬಾಂಡನ್ನು ಬರಿಬೇಕು. ಓಕೆ, ಆಮೇಲೆ ಏನು ಮಾಡಬೇಕು, ಹೈಡ್ರೋಜನನ್ನು ಬರಿಬೇಕು. ಸೊ ಒನ್ ಥಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ಪ್ರತಿಯೊಂದು ಕಾರ್ಬನ್ಗೂ 4 ಸಿಂಗಲ್ ಬಾಂಡ್ ಬರೋ ಹಾಗೆ ಬರಿಬೇಕು. ಆಮೇಲೆ ಹೈಡ್ರೋಜನ್ನಿಂದ ಅದನ್ನು ನೀವು ಕರೆಕ್ಷನ್ ಮಾಡಬೇಕಾಗತ್ತೆ. ಸೊ ಟೋಟಲ್ ಆಗಿ ಎಷ್ಟು ಕಾರ್ಬನ್ಸ್ ಇದೆ, 1 2 3 4 5. C5. H ಎಷ್ಟಿದೆ ನೋಡಿ, 1 2 3 4 5 6 7 8 9 10 11 12. ಓಕೆ, ಸೊ C5H12 ಅಂಥದ್ದು ಪೆಂಟೇನ್ನ ಒಂದು ಸೂತ್ರ ಆಗಿರುತ್ತೆ. ಸೊ ನೆಕ್ಸ್ಟು ಇದನ್ನು ನಾವು ಇನ್ನೊಂದು ಥರ ಬರಿತೀವಿ. CH3 ಸಿಂಗಲ್ ಬಾಂಡ್, CH2 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 CH3 ಓಕೆನಾ. ಸೊ ಪೆಂಟೇನ್ ಸೂತ್ರ ನಾವು ಸ್ಟ್ರಕ್ಚರನ್ನು ಈ ಥರನಾದರೂ ಬರಿಬೋದು ಅಥವಾ ಈ ಥರನಾದರೂ ಬರಿಬಹುದು. ಅದರ ಸೂತ್ರ ಇದಾಗಿರುತ್ತೆ, C5H12 ಆಗಿರುತ್ತೆ. ಸೊ ನಿಮಗೆ ನಾನೀಗ ಒಂದು ಹೋಮ್ವರ್ಕ್ ಕೊಡ್ತೀನಿ. ಯಾವುದಪ್ಪ ಅಂತ ಹೇಳಿದರೆ ಹೆಕ್ಸೇನ್. ಸೊ ಹೆಕ್ಸೇನನ್ನು ಒಂದು ನೀವು ಏನು ಮಾಡಬೇಕಂದ್ರೆ ಸ್ಟ್ರಕ್ಚರು ಆ್ಯಸ್ ವೆಲ್ ಆ್ಯಸ್ ಮತ್ತು ಅದರದ್ದು ಸೂತ್ರನ ಬರಿಬೇಕಾಗುತ್ತೆ. ಓಕೆ, ಸೊ ಇದು ನನ್ನ ಒಂದು ಹೋಮ್ವರ್ಕ್ ಆಗಿರುತ್ತೆ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ, ಸೊ ಎಲ್ಲರೂ ಇದನ್ನು ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ಯಾಕೆ ಅಂತ ಹೇಳಿದರೆ ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ.